ಒಂದೇ ದೇಶಕ್ಕೆ ಅಧಿಕೃತವಾಗಿ 2 ಹೆಸರುಗಳಿರೋದು ಕೇಳಿದೀರಾ? ಹೌದು, ಇದು ಬೇರೆ ಯಾವ ದೇಶದ ಕಥೆಯೂ ಅಲ್ಲ, ನಮ್ಮದೇ ದೇಶದ ಕಥೆ. ಇಂಡಿಯಾ ಅಷ್ಟೇ ಅಲ್ಲ, ಭಾರತ್. ಬನ್ನಿ, ನಮ್ಮ ದೇಶದ ಈ 2 ಹೆಸರುಗಳ ಹಿಂದಿರುವ ರೋಚಕ ಇತಿಹಾಸದೊಳಗೆ ಒಮ್ಮೆ ಇಣುಕಿ ನೋಡೋಣ. ಹಾಗಾದ್ರೆ ಯಾಕೆ ಹೀಗೆ? ಒಂದೇ ದೇಶಕ್ಕೆ ಯಾಕೆ 2 ಹೆಸರು ಬೇಕು? ಇದು ಬರೀ ಪದಗರ ಆಟ ಅಲ್ಲ, ಅಲ್ವಾ? ಇದು ನಮ್ಮ ದೇಶದ ಅಸ್ಮಿತೆಯನ್ನೇ ಪ್ರಶ್ನಿಸುವಂತಹ ಒಂದು ವಿಷಯ. ನಮ್ಮ ಸಂವಿಧಾನದಲ್ಲಿ ಈ 2 ಹೆಸರುಗಳು ಹೇಗೆ, ಯಾಕೆ ಸ್ಥಾನ ಪಡೆದ್ವು? ಈ ಪ್ರಶ್ನೆಗೆ ಉತ್ತರ ಹುಡುಕ್ತಾ ನಾವು ಇತಿಹಾಸದ ಒಂದು ನಿರ್ಣಾಯಕ ಘಟ್ಟಕ್ಕೆ ಹೋಗ್ಬೇಕಾಗತ್ತೆ. ಬನ್ನಿ, ಸ್ವಲ್ಪ ಟೈಮ್ ಟ್ರಾವೆಲ್ ಮಾಡೋಣ. ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕ ಹೊಸತ್ರಲ್ಲಿ ಆಗಿನ ವಾತಾವರಣವೇ ಬೇರೆ, ಒಂದು ಹೊಸ ದೇಶ ಕಟ್ಟೋ ಹುಮ್ಮಸ್ಸು. ಆದ್ರೆ ಒಂದು ದೊಡ್ಡ ಪ್ರಶ್ನೆ ಎಲ್ಲರ ಮುಂದಿತ್ತು. ನಮ್ಮ ಈ ಹೊಸ ದೇಶಕ್ಕೆ ಹೆಸರೇ ನೀಡೋದು? ಈ ದಿನಾಂಕವನ್ನು ನೆನಪಿನಲ್ಲಿಟ್ಟುಕೊಳ್ಳಿ, ಯಾಕಂದ್ರೆ ಇದೇ ದಿನ ನಮ್ಮ ದೇಶದ ಹೆಸರು ಸಂವಿಧಾನದಲ್ಲಿ ಅಧಿಕೃತವಾಗಿ ದಾಖಲಾಯಿತು. ಆದ್ರೆ ಅದಕ್ಕೂ ಮುಂಚೆ ದೊಡ್ಡ ಚರ್ಚೆಯೇ ನಡೆದೋಗಿತ್ತು. ಈ ಚರ್ಚೆ ನಡೆದಿದ್ದಿಲ್ಲಿ ಭಾರತದ ಸಂವಿಧಾನ ರಚನಾ ಸಭೆಯಲ್ಲಿ, ಅಂದ್ರೆ ನಮ್ಮ ದೇಶದ ಭವಿಷ್ಯವನ್ನೇ ರೂಪಿಸ್ತಿದ್ದ ಜಾಗ ಅದು. ಅಲ್ಲಿ ನಮ್ಮ ರಾಷ್ಟ್ರದ ಅಸ್ಮಿತೆಯ ಬಗ್ಗೆ ಒಂದು ದೊಡ್ಡ ಚರ್ಚೆ ನಡೆಯಿತು. ಆಗ ಬಿ.ಆರ್. ಅಂಬೇಡ್ಕರ್ ಅವರು ಒಂದು ನಿರ್ಣಯ ಮಂಡಿಸ್ತಾರೆ. ಇಂಡಿಯಾ ಅರ್ಥಾತ್ ಭಾರತ್ ರಾಜ್ಯಗಳ ಒಕ್ಕೂಟವಾಗಿರ್ತಕ್ಕದ್ದು. ನೋಡಕ್ಕೆ ಇದು ಸಿಂಪಲ್ ವಾಕ್ಯದ ಹಾಗೆ ಕಾಣ್ಬೋದು, ಆದ್ರೆ ಈ ಒಂದು ವಾಕ್ಯದಿಂದ ಶುರುವಾದ ಚರ್ಚೆ ಇದೆಯಲ್ಲ, ಅದು ಇತಿಹಾಸದಲ್ಲಿ ಉಳಿದೋಯ್ತು. ಹೌದು, ಅಂಬೇಡ್ಕರ್ ಅವರು ಹೀಗೆ ಹೇಳಿದ ತಕ್ಷಣ ಎಲ್ಲರೂ ಸುಮ್ಮನೆ ಒಪ್ಕೊಳ್ಳಿಲ್ಲ. ಸಭೆಯಲ್ಲಿದ್ದ ಪ್ರತಿಯೊಬ್ಬರಿಗೂ ನಮ್ಮ ದೇಶದ ಹೆಸರಿನ ಬಗ್ಗೆ ತಮ್ಮದೇ ಆದ ಬಲವಾದ ಅಭಿಪ್ರಾಯಗಳಿದ್ವು. ಅವರೆಲ್ಲ ಅದನ್ನ ಧೈರ್ಯವಾಗಿ ಮುಂದಿಟ್ರು. ಉದಾಹರಣೆಗೆ ಎಚ್.ವಿ. ಕಾಮತ್ ಅವರು ಎದ್ದು ನಿಂತು ಒಂದು ಅದ್ಭುತವಾದ ಮಾತು ಹೇಳಿದರು. ಒಂದು ಮಗು ಹುಟ್ಟಿದಾಗ ಅದಕ್ಕೊಂದು ಹೊಸ ಹೆಸರು ಇಡುತ್ತೇವೆ. ಹಾಗೆಯೇ ಈಗಷ್ಟೇ ಹುಟ್ಟಿದ ನಮ್ಮ ಈ ಹೊಸ ರಾಷ್ಟ್ರಕ್ಕೆ ಭಾರತವರ್ಷ, ಭಾರತ ಭೂಮಿ ಅಥವಾ ಭಾರತೀಯ ಅಂತ ಒಂದು ಹೊಸ ನಮ್ಮದೇ ಆದ ಹೆಸರು ಇಡಬೇಕು ಅಂತ ವಾದಿಸಿದರು. ಅವರ ಪ್ರಕಾರ ಹಳೆಯ ವಸಾಹತುಶಾಹಿ ನೆರಳಿನಿಂದ ಪೂರ್ತಿಯಾಗಿ ಹೊರಬರಲು ಇದು ಅವಶ್ಯಕವಾಗಿತ್ತು. ಇಷ್ಟೇ ಅಲ್ಲ, ಹಿಂದೂಸ್ತಾನ್, ಭಾರತವರ್ಷ, ಭಾರತ ಭೂಮಿ ಹೀಗೆ ಹಲವು ಹೆಸರುಗಳು ಚರ್ಚೆಗೆ ಬಂದವು. ಪ್ರತಿಯೊಂದು ಹೆಸರಿಗೂ ಅದರದ್ದೇ ಆದ ಇತಿಹಾಸ, ಅದರದ್ದೇ ಆದ ಹಿರಿಮೆ ಇತ್ತು. ಆದರೆ ಅಂಬೇಡ್ಕರ್ ಅವರು ಚರ್ಚೆಯನ್ನು ಜಾಣತನದಿಂದ ಕೇವಲ 2 ಮುಖ್ಯ ಹೆಸರುಗಳತ್ತ ಕೇಂದ್ರೀಕರಿಸಿದರು: ಇಂಡಿಯಾ ಮತ್ತು ಭಾರತ್. ಗೋವಿಂದಾಸ್ ಅವರ ವಾದವಂತೂ ತುಂಬಾನೇ ಭಾವನಾತ್ಮಕವಾಗಿತ್ತು. ಅವರು ಹೇಳಿದ್ದು, ನಮ್ಮ ದೇಶದ ಹೆಸರು ಭಾರತ್ ಅಂತ ಇರಬೇಕು, ಬೇಕಿದ್ರೆ ವಿದೇಶಗಳಲ್ಲಿ ಇಂಡಿಯಾ ಅಂತ ಗುರ್ತಿಸ್ಲಿ ಅಂತ. ಯಾಕಂದ್ರೆ ನಾವು ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಡಿದ್ದು ಭಾರತ್ ಮಾತಾ ಕಿ ಜೈ ಅಂತ ಕೂಗ್ತಾ ಅಂತ. ಆ ಹೋರಾಟದ ಕಿಚ್ಚು ಹೆಸರಿನಲ್ಲೂ ಇರಬೇಕು ಅನ್ನೋದು ಅವರ ಆಶಯವಾಗಿತ್ತು. ಇದೇ ರೀತಿಯ ಅಭಿಪ್ರಾಯವನ್ನ ಕಮಲಾಪತಿ ತ್ರಿಪಾಠಿ ಅವರು ವ್ಯಕ್ತಪಡಿಸಿದ್ರು, ಆದ್ರೆ ಇನ್ನಷ್ಟು ನೇರವಾಗಿ. ಇದು ಭಾರತ್ ಅರ್ಥಾತ್ ಇಂಡಿಯಾ ಅಂತಾನೆ ಇರಬೇಕು. ಇಂಡಿಯಾ ಅನ್ನೋ ಪದವನ್ನು ಮೊದಲು ಇಡೋದೇ ತಪ್ಪು ಅಂತ ಅವರು ಸ್ಪಷ್ಟವಾಗಿ ಹೇಳಿದ್ರು. ಇದರಿಂದ ಭಾರತ್ ಅನ್ನೋದು ಎಷ್ಟೋ ಜನರಿಗೆ ಬರೀ ಒಂದು ಹೆಸರಲ್ಲ, ಅದೊಂದು ಭಾವನೆ, ನಮ್ಮ ಸಂಸ್ಕೃತಿಯ ಪ್ರತೀಕ ಅನ್ನೋದು ಗೊತ್ತಾಗತ್ತೆ. ನೋಡಿ, ಇಂಡಿಯಾ ಅರ್ಥಾತ್ ಭಾರತ್ ಮತ್ತು ಭಾರತ್ ಅರ್ಥಾತ್ ಇಂಡಿಯಾ, ಈ 2ರ ನಡುವೆ ಇರೋದು ಬರೀ ಪದಗಳ ಅದ್ಲುಬದ್ಲು ಅಷ್ಟೇನಾ? ಖಂಡಿತ ಅಲ್ಲ. ಇದು 2 ಬೇರೆ ಬೇರೆ ದೃಷ್ಟಿಕೋನಗಳ ನಡುವಿನ ಸಂಘರ್ಷವಾಗಿತ್ತು. ನಮ್ಮ ಗುರುತು ಅಂತಾರಾಷ್ಟ್ರೀಯವಾಗಿ ಗುರುತಿಸಲ್ಪಡುವ ಇಂಡಿಯಾ ಜೊತೆಗಿದೆಯಾ ಅಥವಾ ನಮ್ಮ ಪ್ರಾಚೀನ ಪರಂಪರೆಯನ್ನ ಸಾರುವ ಭಾರತ್ ಜೊತೆಗಿದೆಯಾ ಅನ್ನೋ ದೊಡ್ಡ ಪ್ರಶ್ನೆ ಇದು. ಹೀಗೆ ಗಂಟೆಗಟ್ಲೆ ಚರ್ಚೆ, ವಾದವಿವಾದ ಎಲ್ಲ ಆದ್ಮೇಲೆ ಒಂದು ನಿರ್ಧಾರಕ್ಕೆ ಬರೋ ಸಮಯ ಬಂತು. ಇಡೀ ದೇಶದ ಭವಿಷ್ಯ ಆ ನಿರ್ಣಯದ ಮೇಲೆ ನಿಂತಿತ್ತು. ಹಾಗಾದ್ರೆ ಕೊನೆಗೇನಾಯ್ತು? ಅಂಬೇಡ್ಕರ್ ಅವರು ಮಂಡಿಸಿದ ಮೂಲ ನಿರ್ಣಯ ಅಂದ್ರೆ ಇಂಡಿಯಾ ಅರ್ಥಾತ್ ಭಾರತ್ ಅನ್ನೋದ್ರ ವಿರುದ್ಧ ಎಷ್ಟು ವೋಟುಗಳು ಬಿದ್ದುವು ಗೊತ್ತಾ? 0. ಹೌದು, ನೀವು ಕೇಳಿದ್ ಸರಿ, ಒಂದೇ ಒಂದು ವಿರೋಧಿ ಮತ ಕೂಡ ಬೀಳಿಲ್ಲ. ಅಷ್ಟೆಲ್ಲ ಚರ್ಚೆ, ಭಿನ್ನಾಭಿಪ್ರಾಯಗಳ ಮಧ್ಯೆಯೂ ಕೊನೆಗೆ ಎಲ್ಲರೂ ಒಟ್ಟಾಗಿ ಅಂಬೇಡ್ಕರ್ ಅವರ ಆ ಒಂದು ವಾಕ್ಯವನ್ನು ಒಪ್ಪಿಕೊಂಡ್ರು. ಇದು ನಿಜಕ್ಕೂ ಒಂದು ಐತಿಹಾಸಿಕ ಕ್ಷಣ. ನಮ್ಮ ನಾಯಕರು ಒಂದು ಒಗ್ಗಟ್ಟಿನ, ಎಲ್ಲರನ್ನೂ ಒಳಗೊಳ್ಳುವ ರಾಷ್ಟ್ರವನ್ನು ಕಟ್ಟಲು ಎಷ್ಟು ಬದ್ಧರಾಗಿದ್ರು ಅನ್ನೋದಕ್ಕೆ ಇದು ಸಾಕ್ಷಿ. ಹೀಗೆ ಈ ಪದಗಳು ನಮ್ಮ ಸಂವಿಧಾನದ ಭಾಗವಾಗಿ ಅಜರಾಮರವಾದವು. ಸಂವಿಧಾನದ ಮೊದಲನೇ ವಿಧಿ ಹೀಗೆ ಹೇಳುತ್ತೆ: ಇಂಡಿಯಾ ಅರ್ಥಾತ್ ಭಾರತ್ ರಾಜ್ಯಗಳ ಒಕ್ಕೂಟವಾಗಿರತಕ್ಕದ್ದು. ಆ ಮಹಾನ್ ಚರ್ಚೆಯ ಫಲಿತಾಂಶ ಇದು. ಆದ್ರೆ ಕಥೆ ಇಲ್ಲಿಗೆ ಮುಗಿಯೋದಿಲ್ಲ.
ಅಂದು ತೆಗೆದುಕೊಂಡ ಆ ನಿರ್ಧಾರ ಇವತ್ತಿಗೂ ನಮ್ಮ ಜೀವನದ ಮೇಲೆ ಪ್ರಭಾವ ಬೀರುತ್ತಲೇ ಇದೆ, ಕೆಲವೊಮ್ಮೆ ನಮಗೆ ಗೊತ್ತಿಲ್ಲದ ಹಾಗೆ ಕೂಡ. ಈ 2 ಹೆಸರುಗಳ ವ್ಯವಸ್ಥೆ ಇದೆಯಲ್ಲ, ಇದು ಒಂದು ರೀತಿ ಅಲಿಖಿತ ನಿಯಮದ ಹಾಗೆ ಕೆಲಸ ಮಾಡುತ್ತೆ. ನಾವೆಲ್ಲ ಸಹಜವಾಗಿ ಅದನ್ನ ಪಾಲಿಸ್ತೇವೆ. ಇಂಗ್ಲಿಷ್ನಲ್ಲಿ ಮಾತಾಡುವಾಗ ಇಂಡಿಯಾ ಅಂತೇವೆ, ಹಿಂದಿ ಅಥವಾ ಬೇರೆ ಭಾರತೀಯ ಭಾಷೆಗಳಲ್ಲಿ ಭಾರತ್ ಅಂತೇವೆ. ಇದೊಂದು ರೀತಿ ಸಹಜವಾಗಿ ಬೆಳೆದು ಬಂದ ಸಂವಹನ. ಈ ದ್ವಂದ್ವ ಗುರುತು ಎಲ್ಲೆಲ್ಲಿದೆ ಅಂತ ನೋಡೋದಾದ್ರ ನಮ್ಮ ಪಾಸ್ಪೋರ್ಟ್ನಿಂದ ಹಿಡಿದು ನಾವು ಬಳಸೋ ಕರೆನ್ಸಿ ನೋಟುಗಳವರೆಗೆ ಎಲ್ಲಾ ಕಡೆನೂ ಇದೆ. ಇದು ನಮ್ಮ ದೇಶದ ಇತಿಹಾಸ ಎಷ್ಟು ಶ್ರೀಮಂತವಾಗಿದೆ ಅನ್ನೋದನ್ನ ಪದೇ ಪದೇ ನೆನಪಿಸುತ್ತೆ. ಇದಕ್ಕೆ ಅತ್ಯುತ್ತಮ ಉದಾಹರಣೆ ಅಂದ್ರೆ ನಮ್ಮ ಸಂವಿಧಾನವೇ. ಅದರ ಇಂಗ್ಲಿಷ್ ಪ್ರತಿಯಲ್ಲಿ ಇಂಡಿಯಾ ದಟ್ ಈಸ್ ಭಾರತ ಅಂತ ಸ್ಪಷ್ಟವಾಗಿ ಬರೆಯಲಾಗಿದೆ. ಅದೇ ರೀತಿ ಅದರ ಹಿಂದಿ ಆವೃತ್ತಿಯಲ್ಲಿ ಅಷ್ಟೇ ಸುಂದರವಾಗಿ ಭಾರತ್ ಅರ್ಥಾತ್ ಇಂಡಿಯಾ ಅಂತ ಇದೆ. ಒಂದೇ ಡಾಕ್ಯುಮೆಂಟ್, 2 ಭಾಷೆ, 2 ಹೆಸರು. ನಮ್ಮ ರಾಷ್ಟ್ರದ ಅಸ್ಮಿತೆಯನ್ನು ಇದಕ್ಕಿಂತ ಚೆನ್ನಾಗಿ ಹಿಡಿದಿಡೋಕೆ ಸಾಧ್ಯನಾ? ಹಾಗಾಗಿ ಮುಂದಿನ ಸಲ ನೀವು ಇಂಡಿಯಾ ಅಥವಾ ಭಾರತ್ ಅಂತ ಕೇಳಿದಾಗ ಅದರ ಹಿಂದಿರುವ ಈ ದೊಡ್ಡ ಕಥೆಯನ್ನು ಒಮ್ಮೆ ನೆನೆಸ್ಕೊಳ್ಳಿ ಮತ್ತು ಯೋಚನೆ ಮಾಡಿ ನೋಡಿ, ಒಂದು ದೇಶದ ಹೆಸರು ಅದರ ಭೂತ, ವರ್ತಮಾನ ಮತ್ತು ಭವಿಷ್ಯವನ್ನು ಹೇಗೆಲ್ಲ ರೂಪಿಸಬಹುದು. ಈ 2 ಹೆಸರುಗಳು ನಮ್ಮ ಗುರುತನ್ನು ಹೇಗೆ ಶ್ರೀಮಂತಗೊಳಿಸಿವೆ. ಇನ್ನೂ ಈ ತರಹ ಹೆಚ್ಚು ವಿಡಿಯೋಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಅನಿಸಿಕೆನ ಕೆಳಗಡೆ ಕಮೆಂಟ್ ಮಾಡಿ. ಹೌದು. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.